ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಟ್ಸ್ ಕನೆಕ್ಟಿಂಗ್ ಸೋಲ್ಸ್. ಸೊ ಇವಾಗ ಬಂದು ಸಂಜೆ 4 o'clock ಆಗಿದೆ. ನಾವು ಧರ್ಮಸ್ಥಳ ಹೋಗ್ತಿದ್ದೀವಿ. ಅಂದರೆ ಇವತ್ತು ಹೋಗ್ಬಿಟ್ಟು ಹಾಲ್ಟ್ ಆಗ್ತೀವಿ. ಬರೀ ನಾನು, ಜೆನಿ, ತನಿ ಮತ್ತು ನಮ್ಮ ಮಮ್ಮಿ ಪಪ್ಪ. ಆಮೇಲೆ ಅಲ್ಲೆಲ್ಲ ಹೋಗಿ ಏನೇನು ಮಾಡ್ತೀವಿ ತೋರಿಸ್ತೀವಿ ಬನ್ನಿ. ಧರ್ಮಸ್ಥಳ ಹೋಗಿ ಇನ್ನೂ 2 ದಿನ ಎಲ್ಲೆಲ್ಗೂ ಹೋಗ್ತಿದ್ದೀವಿ. ಅದು ಮುಂದಿನ ವ್ಲಾಗ್ಸಲ್ಲಿ ಬರುತ್ತೆ, ನೋಡ್ಬೋದು ನೀವು. ನೋಡಿ ಬ್ಯಾಗ್ ಎಲ್ಲ ಅತ್ತೆ ಮಾಮ ಯಾರು ಬರ್ತಿಲ್ಲ. ಬಾಯ್. ಮಕ್ಳನ್ನ ಬಿಟ್ಟು ಹೋಯ್ತೈತಿ. ಅಲ್ಲ, ನೀವು ಮಮ್ಮಿ ಬಿಟ್ಟು ಹೋಯ್ತಾ ಇದ್ದೀರಾ. 3 ದಿನ ಕಾಟ ಅಲ್ವಾ ತನಿ? ಗಂಟ ಮಂಗಿದ್ದ. ಇವಾಗ ಸಕಲೇಶ್ಪುರ ಬಂದಿದ್ದೀವಿ. ಈಗ ಎದ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ತನಿ ಹೆಂಗ ಅನ್ನಿಸ್ತಿದೆ? ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು ಇವಾಗ? ಕರೆಕ್ಟ್. ಮೊದಲು ಧರ್ಮಸ್ಥಳ ಅಲ್ವಾ? ನೀನು ಫಸ್ಟ್ ಟೈಮ್ ಬರ್ತಿರೋದ ಧರ್ಮಸ್ಥಳಗೆ? ಗೊತ್ತಿಲ್ವಾ? ಹೌದಾ, ನಿಂಗೆ ನೆನಪಿಲ್ಲ? ವೆದರ್ ಮಾತ್ರ ತುಂಬ ಸಕ್ಕತ್ತಾಗಿದೆ. ಮಳೆ ಬಂದು ಹೋಗಿದೆ. ಕೂಲ್ ಆಗ್ತಿದೆಯಂತೆ, ಕೂಲ್. ಆಚೆ ಕಡೆ ವ್ಯೂ ಅಂತ ಬಂದರೆ ತುಂಬ ಚೆನ್ನಾಗಿದೆ. ಬರೀ ಅದನ್ನೇ ನೋಡ್ತಿದ್ವಿ. ತುಂಬ ಟ್ರಾಫಿಕ್ ಇದೆ ಆ್ಯಂಡ್ ಮಳೆ ಬರ್ತಿದೆ. ಯಾಕಂದರೆ ಇವಾಗ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಅಲ್ವಾ. 4 days ದೀಪಾವಳಿಗಂತ ಕಂಟಿನ್ಯೂಸ್ ಆಗಿ ಹಾಲಿಡೇ ಇದೆ. ಅದರಿಂದ ಖುಷಿ ಕಡೆ ತಿರ್ಗೆ ಎಲ್ಲ ಬರೀ ಅಲ್ಲೇ ನೋಡ್ತಿದ್ದೆ. ನಾನು ತನಿ ಡ್ಯಾನ್ಸ್ ಮಾಡ್ತಿದ್ದೆ ಅವಾಗಿಂದ. ಯಾಕಂದರೆ ವ್ಯೂ ನೋಡ್ತಿದ್ದೆ ನಾನು, ನೇಚರ್ನ. ನಾವು ವೈಪ್ ಮಾಡ್ತಿದ್ದೆ. ನಾನು ನೇಚರ್ ನೋಡ್ಕೊಂಡು ವೈಪ್ ಮಾಡ್ತಿದ್ದೆ. ದಟ್ಸ್ ಮೈ ಇಟ್ಸ್ ವೆರಿ ಇರಿಟೇಟಿಂಗ್ ಗೈಸ್. ನಿಮಗೆ ಅನಿಸ್ಬೋದು ಏನಂದ್ರೆ ಉಲ್ಟಾ ಮಾತು ಅಂತ. ಏನು ತನಿ? ಏನಂದೆ? ಅಂತ. ಹೌದಾ ತನಿ? ನಾಡ್ಕ ಗೈಸ್. ಕಾಫಿ ಟೀಗೆ ನಿಲ್ಸಿದ್ದೀವಿ ಬ್ರೇಕಿಗೆ. ಯಾರು ಮಲ್ಲ ಇನ್ನ ಬಂದಿಲ್ಲ. ಬ್ರೇಕ್ ಇದು. ಮಮ್ಮಿ ಯಾರು ಅಂತ ಕೇಳ್ತಿದ್ದಾನೆ. ಇಳಿ ಇಳಿ. ಈಗ ನಾವು ಧರ್ಮಸ್ಥಳ ರೀಚ್ ಆದ್ವಿ. ನಾವು ರೂಮ್ ಕೂಡ ಬುಕ್ ಮಾಡಿಲ್ಲ. ಯಾಕಂದರೆ ನಮ್ಮ ಪಪ್ಪ ಹೋಗಿದ್ದಾರೆ ನೋಡೋಕ್ಕೆ. ಯಾಕಂದರೆ ಅದು ರಿಜಿಸ್ಟರೇ ಆಗ್ತಿರ್ಲಿಲ್ಲ ನೋಡೋಕೆ ಹೋದರೆ. ಅದಕ್ಕೆ ಇಲ್ಲೇ ಬಂದು ನೋಡೋಣ ಅಂತ ಸುಮ್ಮನೆ ಅಂದ್ವಿ. ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ 9 ಗಂಟೆ ಆಗಿದೆ. ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ. ನೋಡಿ ಇಲ್ಲಿ ಲಿಫ್ಟ್ ಬರ್ತಿದೆ. ಆಯ್ತಾ ನೀ? ನಾವು ಈಗ ಗೋಲಿ ಬಜ್ಜಿ ತಿಂತಿದ್ದೀವಿ. ನೋಡಿ ಇಲ್ಲಿ ನಮ್ಮ ಪಪ್ಪ ಹೋಗ್ಬಿಟ್ಟು ಮೀಲ್ಸ್ ಆರ್ಡರ್ ಮಾಡ್ಕೊಂಡು ತಗೊಬಂದಿದ್ದಾರೆ. ನನಗೆ ಗೊತ್ತೇ ಇಲ್ಲ. ನಾವು ಮಶ್ರೂಮ್ ಬಿರಿಯಾನಿ ಮತ್ತು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಜೆನಿ ಫೇವ್ರೇಟ್ ಮಶ್ರೂಮ್ ಬಿರಿಯಾನಿ ಅಂತ. ಗೈಸ್ ನಾವೆಲ್ಲ ಈಗ ಊಟ ಮಾಡೋಕ್ಕೆ ಬಂದಿದ್ವಿ. ನೋಡಿ ತನಿ ನೋಡಿ ಗೈಸ್ ಅಲ್ಲಿ ಗಾಯ್ಸ್. ಇಲ್ಲಿ ನೋಡಿ ಇಲ್ಲಿ ಹಾಟ್ ಚಾಕ್ಲೇಟ್ ಎಲ್ಲ ಎಷ್ಟು ದುಡ್ಡಿಗಿದೆ. ಹಾಟ್ ಚಾಕ್ಲೇಟ್ ತಗೊಂಡಿದ್ದಾಳೆ. ಚೆನ್ನಾಗಿದೆಯಾ ಜನಿ? ನನಗ ಇವನು ನೋಡ್ತಿದ್ದಾನೆ ಎಲ್ಲ ಹೆಂಗಿದೆ, ಯಾವ್ದು ತಗೊಳ್ಳೋದು ಅಂತ ಅಂದ್ಬಿಟ್ಟು. ಇಲ್ಲಿ ಇವನು ಬೂಸ್ಟ್ ಕುಡಿತಿದ್ದಾನೆ. ಬೂಸ್ಟ್ ಇಸ್ ದಿ ಸೀಕ್ರೆಟ್ ಆಫ್ ಮೈಯನೇಜ್. ಹೇಳು. ಎಲ್ಲೂ ಸಹ 20 ರೂಪಾಯಿ ನೋಡಿ ಲಾಂಚ್. ಇವಾಗ ನಾವು ಲಗೇಜ್ ತಗೊಳ್ಳೋದಕ್ಕೆ ಇಲ್ಲಿ ಕಾರಕ್ಕೆ ಬಂದಿದ್ದೀವಿ. ಯಾಕಂದರೆ ಯಾವಾಗ ಸ್ವಲ್ಪ ಲಗೇಜ್ ತಗೋಗಿದ್ವಿ. ಈಗ ಎಲ್ಲದೂ ಇರ್ತದೆ. ಸೊ ಇದು ಬಂದು ನೆಕ್ಸ್ಟ್ ಡೇ. ನಾವು ರೆಡಿ ಆಗಿದ್ದೀವಿ. ಟೈಮ್ ಬಂದು 7 ಅಲ್ಲ ಎಷ್ಟು ಟೈಮು 6:56 ಆಗಿದೆ. ಇವಾಗ ಟೆಂಪಲಿಗೆ ಹೋಗೋಣ. ಎಲ್ಲ ರೆಡಿ ಆಗೋಷ್ಟರಲ್ಲಿ ಇಷ್ಟೊತ್ತಾಯಿತು.
ಮೇಕಪ್ ಆಗಿದೆ. ಬ್ಯಾಗ್ ಇನ್ನೂ ಪ್ಯಾಕ್ ಮಾಡಿಲ್ಲ, ಹೋಗೋಕ್ಕೆ ಅಲ್ಲಿಂದ ಬಂದು ಪ್ಯಾಕ್ ಮಾಡ್ಕೊತೀವಿ. ಈಗ ಹೋಗೋಣ. ಈಗ ಇಲ್ಲಿ ರೀಚ್ ಆದ್ವಿ. ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಶ್ ಇಲ್ಲ ಅಷ್ಟೊಂದು 200 ರೂಪೀಸಲ್ಲಿ ಒಳ್ಳೆ ಗುಹೆಯಲ್ಲಿ ಹೋಗ್ತಾರೆ. ಗುಹೆಯಲ್ಲಿ ಹೋಗ್ತಿದ್ದೀವಿ ಗೈಸ್. ಗುಹೆಯಲ್ಲಿ ತಲ್ಲೋಡಿಯಲ್ಲಿ ಓಡೋಯ್ತಿದ್ದೀವಿ. ಅಯ್ಯೋ ನಾವು ಬೇಗ ಹೋಗ್ಬೇಕಾರೆ ನಾವು ಓಡೋಣ. ಆ ಕಡೆದು ಬಂದು ನಾರ್ಮಲ್ ಕ್ಯೂ, ಇದು 200. ಈ ಕಡೆದು ಯಾವುದು ಗೊತ್ತಿಲ್ಲ, ರಶ್ ಇಲ್ಲ. ಅಲ್ಲಿಂದ ರಶ್ ಇರಲಿಲ್ಲ ಅಷ್ಟೊತ್ತು. ನೋಡಿ ಅಲ್ಲೆಲ್ಲ ನಿಂತಿದ್ದಾರೆ ತುಂಬ. ಅಲ್ಲಿ ತನಕ ಜನ ಇದ್ದಾರೆ ಪೂರ. ನೋಡಿ ಬರೀ ಚೆಸ್ಸು, 3 ಹೊತ್ತು ಚೆಸ್ ಆಡೋದು. 3 ಹೊತ್ತು ಎಲ್ಲೋದು ಚೆಸ್ ಆಡೋದು, ಆಡ್ಕೊಂಡು ಕೂರೋದು. ನೋಡಿ ಇವರಿಬ್ಬರು ಸೆಟಲ್ ಆಗಿದ್ದಾರೆ, ಕೆಳಗೆ ಕೆಳಗೆ ಸೆಟಲ್ ಆಗಿದ್ದೀರಾ? ನಿಂತಿಂದ 10 ನಿಮಿಷ ಆಗಿಲ್ಲ, ಆಗಲೇ ಕಾಲ ನೋವು. ಏನು ಹೌದು. ಈಗ ಪ್ರಸಾದ ಎಲ್ಲಾನು ತಗೊಂಡು, ಎಲ್ಲಿ ಪ್ರಸಾದ ಹೋಗ್ತಿದ್ದೀವಿ. 9 ವ್ಲಾಗಲ್ಲಿ ಇದನ್ನೆಲ್ಲ ತೋರಿಸಿದ್ವಿ. ಲೈಕ್ ಒಂದ್ಸತಿ ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲಿ ಇದೆಂಥದೋ ಇದೆ. ಇಲ್ಲಿ ಎಂತ ಇದು ಎಂಥದ್ದು ಪಾರ್ಕಾ? ಲಾಸ್ಟ್ ಟೈಮ್ ಬಂದಾಗ ತೋರಿಸಿದ್ದೆ ನಾನು ಪಾರ್ಕ್ ಅಂತ. ಅದೇ ನೀವು ನೋಡ್ಬೋದು ಧರ್ಮಸ್ಥಳ ಸುಬ್ರಹ್ಮಣ್ಯ ವ್ಲಾಗಲ್ಲಿ. ಇಲ್ಲಿ ಮನೆಯವ್ರ ಜೊತೆ ಮಾತಾಡ್ತಿದ್ದಾರೆ. ಅಮ್ಮ ಎಲ್ಲ ಫೋನ್ ಮಾಡಿದ್ದಾರೆ, ಬಿಟ್ಟಿರೋಕ್ಕಾಗ್ತಿಲ್ಲ. ಗೈಸ್ ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಗೈಸ್ ಇವಾಗ ನಾವು ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ನೋಡಿ ಇದು ಖುಷಿಯಾಗೊಂದು ಕೇಸರಿ ಬಾತ್ ಎಲ್ಲ ಮಿಕ್ಸ್ ಆಗ್ತಿದೆ. ಮತ್ತು ಅವಲಕ್ಕಿ ಮತ್ತು ಇಡ್ಲಿ, ಸೋಸೋ ಬಾತ್ ಏನೇನೋ ತರಿಸಿದ್ದಾರೆ. ಈಗ ನಾವು ತಿಂಡಿ ತಿಂದಾಯಿತು. ಇವಳು ಪಲಾವ್ ತರ್ಸ್ಕೊಂಡು ಚೆನ್ನಾಗಿಲ್ಲ ಅಂತ ಬಿಟ್ಲು, ಅದಕ್ಕೆ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ನಾನು ಚೀಕು ಜ್ಯೂಸ್ ಹೇಳಿದ್ದೀನಿ, ವಾಟರ್ಮೆಲನ್. ಇವಾಗ ಕುಡಿದ್ಬಿಟ್ಟು ಹೋಗೋಣ, ಮುಗೀತು ಧರ್ಮಸ್ಥಳ. ಎಲ್ಲಿಗೆ ಹೋಗ್ತೀವಂತ ಮುಂದೆ ತೋರಿಸ್ತೀವಿ. ಜನಿ ಅವಳು ಮುಳುಗೋಗಿದ್ದಾಳೆ ಕುಡಿಯೋದು. ಜನಿ ಸರಿ, ಹೆಂಗಿತ್ತು ಧರ್ಮಸ್ಥಳ? ಚೆನ್ನಾಗಿತ್ತಾ? ಫಸ್ಟ್ ಟೈಮ್ ಬಂದ? ಅವಾಗೊಂದ್ಸತಿ ಬಂದಿದ್ದ? ನೋಡಿ ಊರು ಖಾಲಿ ಮಾಡಂಗೆ ಎಲ್ಲರೂ ಬ್ಯಾಗ್ ತುಂಬ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿ ಬರ್ತೀವಿ ಈಗ ಪ್ಯಾಕಪ್. ನಾವೆಲ್ಲಿಗೆ ಹೋಗ್ತೀವಂತ ಮುಂದಿನ ಬ್ಲಾಗಲ್ಲಿ ಬರ್ತೀವಿ.